ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕನ್ನಡತಿ ಅನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ, ನಿನ್ನೆ ಸಂಜೆ ಮಾಲೆ ಹಾಕಿಸ್ಕೊಂಡ್ಬಂದ್ವಿ. ಇವತ್ತು ಶನಿವಾರ ಬೆಳಗ್ಗೆ 6:30 ಆಗಿದೆ, ಪೂಜೆ ಎಲ್ಲ ಆಯಿತು. ಇವಾಗ ತಿಂಡಿ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ, ನಮ್ಮ ಪುಟ್ಟ ಶಕ್ತಿಯವರು ರೆಡಿಯಾಗಿದ್ದಾರೆ, ನಿಧಿ ಶಕ್ತಿಯವರು. ಇವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಕ್ಲಿನಿಕ್ ಹೋಗಬೇಕು, ಮತ್ತು ಡ್ಯೂಟಿ ಮುಗಿಸ್ಕೊಂಡು ಬರಬೇಕು. ನಮ್ಮ ಶಕ್ತಿಯವರು ಬೆಳಗ್ಗೆನೇ 5:30ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನಿಂತಿದ್ದಾರೆ. ತುಂಬ ಚಳಿ ಅಂತೆ ಅವರಿಗೆ, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತವ್ರೆ. ಎಳ್ಳು ಮಗಳೇ, ಹೆಂಗಿತ್ತು ಮಾಲೆ ಹಾಕಿಸ್ಕೊಂಡಿದ್ದು? ಚೆನ್ನಾಯ್ತಾ? ಖುಷಿ ಆಯ್ತಾ? ಇವಾಗ ಪೂಜೆ ಎಲ್ಲ ಆಗಿದೆ ಮನೆಯಲ್ಲಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು 8 ಗಂಟೆಗೆ ಡ್ಯೂಟಿ ಇದೆ, ಡ್ಯೂಟಿಗೆ ಹೋಗಬೇಕು. ಇಲ್ಲಿ ಜೆ ಪಿ ನಗರಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಸ್ವಾಮಿಯವರು ಎಕ್ಸೈಟ್ಮೆಂಟಲ್ಲಿದ್ದಾರೆ, ಯಾಕಂದರೆ ಅಲ್ಲಿ ಹೋದರೆ ಯಾವಾಗ ಕೇಸರಿ ಬಾತ್ ಪ್ರಸಾದ ಸಿಗುತ್ತೆ ಅವರಿಗೆ. ಅದಕ್ಕೆ ಕೇಳ್ಕೊತಾರೆ, ಕೇಸರಿ ಬಾತ್ ಸಿಗಲಿ ನಮ್ಗೆ ಇವತ್ತು ಅಂತ. ಏನು ಮಾಡೋದು, ಒಂದೊಂದ್ಸಲ ಪುಳಿಯೋಗರೆ ಸಿಕ್ಬಿಡುತ್ತೆ. ನೋಡೋಣ ಇವತ್ತು ನಮ್ಮ ಶಕ್ತಿಯವ್ರಿಗೆ ಏನು ಸಿಗುತ್ತೆ ಅಂತ. ಇಲ್ಲಿ ಮನೆ ಹತ್ರನೇ ಶ್ರೀ ತಿರುಮಲಗಿರಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಬೆಳಗ್ಗೆನೆ ಬೇಗ 7:30ಗೆ ಹೋಗಿದ್ರಿಂದ ದರ್ಶನ ತುಂಬ ಚೆನ್ನಾಗಾಯಿತು, ರಶ್ ಇರಲಿಲ್ಲ. ದೇವಸ್ಥಾನದ ಆಪೋಸಿಟಲ್ಲಿ ಶ್ರೀ ಮಹಾಗಣಪತಿ ದೇವಸ್ಥಾನ ಮತ್ತು ಶನೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ದರ್ಶನ ತುಂಬ ಚೆನ್ನಾಗಾಯಿತು. ಯೂಶಲಿ ಯಾವಾಗ 8:30ಗೆ ಹೋಗ್ತಾ ಇದ್ವಿ, ಇವತ್ತು 7:30ಗೆ ಹೋಗಿದ್ದಕ್ಕೆ ದರ್ಶನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು, ರಶ್ಶು ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಇವಾಗ ಡ್ಯೂಟಿಗೆ ಬಂದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು, ಬೇಗನೆ ಹೋಗಿದ್ದಕ್ಕೆ ಬೇಗ ದರ್ಶನ ಆಯಿತು. ಏನಂತಂದರೆ, ನಮ್ಮ ಸಣ್ಣ ಶಕ್ತಿಯವ್ರಿಗೆ ಇವತ್ತು ಪ್ರಸಾದ ಕೊಡಲಿಲ್ಲ. ಯಾಕಂದರೆ ಬೇಗ ಹೋಗಿದ್ವಿ, ಇನ್ನೂ ಪ್ರಸಾದ ಕೊಡ್ತಾ ಇರಲಿಲ್ಲ. 7:30 ಆಗಿದ್ದಕ್ಕೆ 8:30 ಮೇಲೆ ಹೋದರೆ ಯಾವಾಗೂ ಪ್ರಸಾದ ಸಿಗೋದು. ಶಕ್ತಿಯವರು ಡಿಸಪಾಯಿಂಟ್ ಆಗಿಬಿಟ್ಟಿದ್ದಾರೆ. ಏನು ಮಾಡೋದು ಶಕ್ತಿಯವರೇ? ಚಿತ್ರಾನ್ನ ಮಾಡಿದ್ದೀವಿ ನಾವು. ಹೌದಾ? ನಾವು ಚಿತ್ರಾನ್ನ ಮಾಡಿದ್ದೀವಿ. ಚಿತ್ರಾನ್ನ ಮಾಡಿದ್ದೀರಾ? ಹಾಂ. ನಾನೇನು ಮಾಡಿದ್ದೀನಿ? ಅಲ್ಲ, ನಿಮಗೆ ಇಷ್ಟ ಅಲ್ವಾ, ಅದನ್ನೇ ತಿನ್ನಿ. ನಾನು ತಿಂಡಿ ನಾಳೆ ತಿಂತೀನಿ. ಇವತ್ತು ತಿನ್ನಲ್ಲ, ಉಪವಾಸ ಇರ್ತೀರಾ ಇವತ್ತು ನೀವು? ಹೌದು. ಯಾಕೆ ಉಪವಾಸ ಇರ್ತೀರಾ? ನನಗೆ ಊಟ ಬೇಡ. ನಮ್ಮ ಶಕ್ತಿಯವರಿಗೆ ಊಟ ಬೇಡವಂತೆ, ಚಿತ್ರಾನ್ನ ಅಂತ. ಅವರಿಗೆ ಕೇಸರಿ ಬಾತ್ ಬೇಕಾಗಿತ್ತು, ಕೇಸರಿ ಬಾತ್ ಸಿಕ್ಕಿಲ್ಲ. ಹಲೋ, ಇವಾಗ ಸಂಜೆ ಆಗಿದೆ. ನಮ್ಮಮ್ಮ ಮನೆಗೆ ಹೋಗ್ತಾಯಿದ್ದೀವಿ ಮತ್ತೆ ಇವತ್ತು, ಯಾಕಂದರೆ ನಾಳೆ ಬೆಳಗಿನ ಜಾವನ ಓಡ್ತಾರೆ ಅತ್ತಿಬೆಲೆಯಿಂದ. ಸೊ ಇಲ್ಲಿಂದ ಬೆಳಗ್ಗೆ ಎದ್ದು ಅಷ್ಟರೊಳಗೆ ಹೋಗೋಕ್ಕಾಗಲ್ಲ, 5 ಗಂಟೆಗೆ ಓಡ್ತಾರೆ. ಸೊ ನಾನು ನನ್ನ ಮಗಳು ಇವಾಗಲೇ ನಮ್ಮ ನಿಧಿ ಶಕ್ತಿಯವರು ನಾವು ಓಡ್ತಾಯಿದ್ದೀವಿ. ಇವಾಗ ಅತ್ತಿಬೆಲೆಗೆ ಹೋಗಬೇಕು. ಮೇಡಮ್ ಅವರು ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಇವಾಗ ಇಲ್ಲಿಂದ 25 ಕಿಲೋಮೀಟರು ಈ ಬಸ್ಸಲ್ಲಿ ಹೋಗೋ ಅಷ್ಟರೊಳಗೆ ಸಾಕಾಗೋಗುತ್ತೆ. ನೋಡಬೇಕು. ಇವಾಗ ಪೂಜೆ ಎಲ್ಲ ಆಯಿತು, ಹೊರಡಬೇಕು. ಇವಾಗ ಆಲ್ರೆಡಿ 6 ಗಂಟೆ ಆಗಿದೆ. ನಾವು ಅಲ್ಲಿಗೆ ಹೋಗೋ ಅಷ್ಟರೊಳಗೆ 8 ಗಂಟೆ 9 ಗಂಟೆನೇ ಆಗುತ್ತೆ ಅನಿಸುತ್ತೆ. ಅಲ್ಲಿ ಬೇರೆ ತುಂಬ ಚಳಿ. ಜರ್ನಿ ಮಾಡಬೇಕಂದ್ರೇ ಆಲ್ರೆಡಿ ಒಂಥರ ಅನ್ನಿಸ್ತಾ ಇದೆ. ನೋಡೋಣ. ಏನು ಶಕ್ತಿಯವರೇ? ಆಮೇಲೆ ಸುಮ್ಮನೆ ಆಟೋದಲ್ಲಿ ಹೋಗ್ಬಿಡೋಣ, ಇದು ಬಸ್ಸಲ್ಲಿ ಹೋಗೋದು ಬೇಡ. ಮಗಳೇ, ಇಲ್ಲಿಂದ ಅಲ್ಲಿ ತುಂಬ ಚಳಿ ಆಗುತ್ತೆ ಬಸ್ಸಲ್ಲಿ. ನೀನು ಮಲಗ್ಬಿಡು ಬಸ್ಸಲ್ಲಿ ಮಲಗಲ್ಲ ನಾನು. ಅದೇ ಕನ್ನಡಕ ಹಾಕೊಂಡು ಹೊರಟಿದೆಯಲ್ವ? ಹಾಂ,
ಅನಿಲ್ ಮಾಮ ಅಲ್ಲ ನಿಖಿಲ್ ಮಾಮ ಬರತ್ತಲ್ವ, ಆಗ ನನಗೆ ದೂರ ಬರತ್ತಲ್ಲ, ಇನ್ನು ಹಾಕೋತೀನಿ. ಸರಿ. ಮೇಡಮ್ ಅವ್ರಿಗೆ ಗಾಡಿ ಬಿಟ್ಟರೆ ಬಸ್ಸಲ್ಲೆಲ್ಲ ಹೋಗೋಕ್ಕೆ ಅವ್ರಿಗೆ ಹಿಂಸೆ. ಆಟೋಗೆ ಹೋಗ್ಬೇಕಂತ ಇಲ್ಲಿಂದ ಆಟೋ ಕ್ಯಾಬ್ ಅಂತಂದರೆ ಮಗಳೇ 600 ರೂಪಾಯಿ ಆಗುತ್ತೆ ಕಣೆ ಇಲ್ಲಿಂದ. ಹಾಂ, ನಡಿ ಬಸ್ಸಿಗೆ ಹೋಗೋಣ ಆರಾಮಾಗಿ. ಫ್ರೀ ಬಸ್ಸು, ಸಿದ್ದರಾಮಯ್ಯ ಅವರು ಫ್ರೀಯಾಗಿ ಬಸ್ ಕೊಟ್ಟವ್ರೆ, ಬಸ್ಗೆ ಹೋಗ್ಬೋದು. ಯಾವತ್ತು ಬಸ್ಸಲ್ಲೇ ಓಡಾಡಲ್ಲ, ಅಟ್ಲೀಸ್ಟ್ ಫ್ರೀ ಬಸ್ ಇರೋದು ಉಪಯೋಗಿಸ್ಕೊಳ್ಳೋಣ. ಸುಮ್ಮನೆ ಟ್ಯಾಕ್ಸ್ ಹಾಕೋಕ್ಕೆ ಓಡಾಡ್ತಿರಲ್ಲ ಶಕ್ತಿ ಅವರೇ ನೀವು. ನೀನು ಕೂಡ ಶಕ್ತಿ ಅವರೇ. ಫ್ರೀ ಬಸ್ ಇರೋದು ಯೂಸ್ ಮಾಡ್ಕೋಬೇಕಲ್ಲ ಶಕ್ತಿ ಅವರೇ. ನಾವು ಒಂದಿನೂ ಹೋಗೋದೇ ಇಲ್ಲ, ಅಟ್ಲೀಸ್ಟ್ ಇವಾಗಾದರೂ ಹೋದರೆ ಯೂಸ್ ಆಗುತ್ತಿಲ್ಲ ಅಂದರೆ ಸಿದ್ದರಾಮಯ್ಯ ಅವ್ರು ಬೇಜಾರು ಮಾಡ್ಕೋತಾರೆ, ನಾವು ಫ್ರೀ ಬಸ್ ಕೊಟ್ಟರು ಓಡಾಡಲ್ಲ ಇವರು ಅಂತ. ನಮ್ಮ ಮೇಡಮ್ ಅವ್ರಿಗೆ ಆಟೋಗೆ ಹೋಗ್ಬೇಕಂತೆ, ಇಲ್ಲಿಂದ ಕ್ಯಾಬು. ನೀವು ಕೊಡ್ತೀರಾ ಶಕ್ತಿ ಅವರೇ ನಿಮ್ಮ ಪಾಕೆಟ್ ಮನಿಲಿ? ನಂತರ ಪಾಕೆಟ್ ಮನಿ ಇಲ್ಲ, ನಮ್ಮ ಅಪ್ಪ ಕಳ್ತನ ಮಾಡಿಬಿಟ್ಟವ್ರೆ. ನಿಮ್ಮ ಅಪ್ಪ ಕಳ್ತನ ಮಾಡ್ಬಿಟ್ಟಾರ? ಮೇಡಮ್ ಅವರು ನಮಗೆ ಟ್ಯಾಕ್ಸ್ ಹಾಕೋದಂಗೆ ಹೋಗ್ಬಿಡಲ್ಲ. ನಾಳೆ ಮಗಳೇ ಹಂಗಾದ್ರೆ ನಿನ್ಗೆ ಅಲ್ಲಿ ಹೋದಾಗ ಏನು ಕೊಡ್ಸಲ್ಲ ನಾನು ಆಟೋ ಸಾಮಾನು. ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡವ್ರೆ ಆ ದುಡ್ಡು ಅಲ್ಲೇ ಖರ್ಚಾಗುತ್ತೆ. ಅಪ್ಪ ಹೇಳ್ತಾ ನೀನು ಏನಾದ್ರು ಕೊಡ್ಸು ನಿನ್ನ ಮಗಳಿಗೆ ಅಂತ. ಸರಿ, ಒಂದು ಚಾಕ್ಲೇಟ್ ಕೊಡಿಸ್ಬಿಡ್ತೀವಿ. ನಮ್ಮ ಶಕ್ತಿಯವರು ಸ್ವಲ್ಪ ಸೋಂಬೇರಿ ಶಕ್ತಿಯವ್ರು ಆಗ್ಬಿಟ್ಟವ್ರೆ. ಬಸ್ಸಿಗೆ ಹೋಗ್ಬೇಕಲ್ಲ ಅಂತ ಬಸ್ಸಲ್ಲಿ ಕುತ್ಕೊಳ್ಳೋಕ್ಕಾಗಲ್ವಂತೆ ಮೇಡಮ್ ಅವ್ರಿಗೆ. ಹೊರಡೋಣ, ಕಮಲು ಮನೆಗೆ ಹೋಗಿ ಸಿಗೋಣ. ಕಮಲು ಶಕ್ತಿಯವ್ರ ಮನೆಗೆ ಹೋಗಿ ಸಿಗೋಣ. ಬಾಯ್ ಬಾಯ್. ನಾನು ಮಗಳು ಬೇರೆ ಕೇಳಿದ್ರಲ್ಲ ಆಟೋದಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಊಬರ್ ಆಟೋ ಬುಕ್ ಮಾಡಿದೆ. ಅದು ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ, ಪರವಾಗಿಲ್ಲ. ದುಡ್ಡು ಜಾಸ್ತಿ ಆದ್ರೂ ಇವಾಗ ನನ್ನ ಮನೆ ಹತ್ರದಿಂದ ಬಸ್ ಸ್ಟ್ಯಾಂಡಿಗೆ ಆಟೋದಲ್ಲಿ ಹೋಗಿ ಅಲ್ಲಿಂದ ಬಸ್ಗೆ ಹೋಗಿ ಮತ್ತು ನಮ್ಮ ಅಮ್ಮರ ಮನೆ ಹತ್ರ ಅಲ್ಲಿಗೆ ಹೋಗೋಕೆ ಒಂದು 3 ಕಿಲೋಮೀಟರು ಮತ್ತು ಆಟೋದಲ್ಲಿ ಹೋಗ್ಬೇಕು, ಇಲ್ಲ ನನ್ನ ತಮ್ಮನ ಕರಿಬೇಕು. ಲಗೇಜ್ ಬೇರೆ ಜಾಸ್ತಿ ಇದೆಯಲ್ಲ ಅಂತೇಳಿ ಆಟೋನೇ ಬುಕ್ ಮಾಡಿದೆ. ಬೇಡ, ಅದೆಲ್ಲ ರಿಸ್ಕ್ ಬೇಡ, ಸಂಜೆ ಆಗಿರುತ್ತೆ, ಬಸ್ಸಲ್ಲಿ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಊಬರ್ ಆಟೋದವ್ರು ಬಂದಾಗಲೇ ಕೇಳಿದೆ ನಾನು, OTP ಹೇಳೋಕ್ಕೆ ಮುಂಚೆನೇ, ಅದು ರೂರಲ್ ಏರಿಯಾ ನಿಮಗೆ ಗೊತ್ತಾ ಅಂದ್ರೆ ಲೊಕೇಶನ್ ಗೊತ್ತಿದೆ, ನಾನು ನೋಡಿನೇ ತೊಗೊಂಡಿರೋದು, ಬನ್ನಿ ಅಂತೆಲ್ಲ ಹೇಳಿದರು. ಸರಿ, ಆಟೋ ಹತ್ತಿದ್ಮೇಲೆ ಚಂದಾಪುರ ಹತ್ರ ಹೋದಾಗ ಇದಿನ್ನೂ ತುಂಬ ಒಳಗಡೆ ಇದೆ, ದೂರ ಇದೆ, ನಮ್ಗಾಗಲ್ಲ, ಹಂಗೆ ಹಿಂಗೆ ಅಂತ ನಾನು ಮೊದಲೇ ಹೇಳಿದ್ನಲ್ವ. ಅದಕ್ಕೆ ಅಂತಂದರೆ ಇದು ಯಾವುದೋ ಲೋಕಲ್ ಏರಿಯಾ, ನಾವು ಬರಲ್ಲ, ಹಂಗೆ ಹಿಂಗೆ ಅಂತ ಒಂಥರ ಎಷ್ಟು ಕೆಟ್ಟದಾಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ತುಂಬ ಏಜ್ ಆಗಿರೋರನ್ನೇ ಒಂಥರ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗಂತೂ ತುಂಬ ಬೇಜಾರಾಯ್ತು, ಯಾಕಂದರೆ ಮಾಲೆ ಹಾಕಿದ್ದೀನಿ, ನನಗೆ ಕೋಪನೂ ಮಾಡೋಂಗಿಲ್ಲ, ಬೈಯೋಂಗಿಲ್ಲ, ಒಂಥರ ಎಷ್ಟು ಪೇಷನ್ಸ್ ಆಗಿಲ್ಲ. ಇದು ನಾನು ಮೊದಲೇ ಹೇಳಿದ್ನಲ್ವ, ಹೋಗಿ ಹೋಗಿ ಅಂತ ಹೇಳ್ತಾ ಇದ್ರೆ ಅವ್ರು ಒಂಥರ ಹೆಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ನಿಜ ಬೇಜಾರಾಗೋಯ್ತು. ಮಗು ಕರ್ಕೊಂಡು ಅಷ್ಟೊತ್ತಿನಾಗ ಹೋಗಿರೋದು. ಇಷ್ಟು ವರ್ಷದಿಂದ ಊಬರೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ನಾವು ಮಕ್ಕಳು ಸೇಫ್ಟಿಗೋಸ್ಕರ ಅಂತ ಹೇಳ್ಬಿಟ್ಟು ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಈ ಥರ ಕರ್ಕೊಂಡು ಹೋಗ್ತೀವಿ. ಅವ್ರುಗಳು ಈ ಥರ ಮಾಡಿಬಿಟ್ರೆ ನಿಜ ತುಂಬ ಬೇಜಾರಾಗ್ಬಿಡುತ್ತೆ. 2 ವೀಲರ್ ಆದ್ರೂ ಮಗಳನ್ನ ಹಿಂದ್ಗಡೆ ಕೂರಿಸ್ಕೊಂಡು ಲಗೇಜೆಲ್ಲ ಇಟ್ಕೊಂಡು ಬೇಡ, ಸುಮ್ಮನೆ ಹೈವೇನಲ್ಲಿ ಏನಕ್ಕೆ ರಿಸ್ಕ್ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಆಟೋಗೆ ಬಂದೆ. ನಿಜ ತುಂಬ ಎಷ್ಟು ಬೇಜಾರಾಯ್ತು ಅಂದರೆ ಅಷ್ಟು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ನಿಮಗೆ ಲೊಕೇಶನ್ಗಳು ಗೊತ್ತಿಲ್ಲ ಅಂತಂದರೆ ಊಬರ್ ಅವರು ಬರೋಕ್ಕೆ ಹೋಗಬಾರ್ದು, ಸುಮ್ಮನೆ ತೊಗೊಂಡ್ಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ನಿಜ ಬೇಜಾರಾಗ್ಬಿಡುತ್ತೆ. ಹಾಯ್ ನಿಧಿ ಮರಿ, ನಿಧಿ ಶಕ್ತಿ ಅವರೇ, ಮೊಬೈಲ್ ಹಿಡ್ಕೊಂಡು ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ಹಾಂ, ಬನ್ನಿ ಇಲ್ಲಿ ಟೊಮೆಟೊ ಗೊಜ್ಜು ಮಾಡಬೇಕು. ಹೆಚ್ಚಿ ನೋಡಿ, ಕಮಲವರು 40 ಚಪಾತಿ ಮಾಡಬೇಕಂತೆ ಕಲಸಿಟ್ಟವ್ರೆ. ಕಲಸಿಟ್ಬಿಟ್ಟು ಆರಾಮಾಗಿ ಹೂ ಕಟ್ಕೊಂಡು ಕೂತವ್ರೆ. ಚಪಾತಿ ಅರಿಯೋದು ಯಾವಾಗ? ಆಲ್ರೆಡಿ 9 ಗಂಟೆ ಆಗೈತೆ. ಹಾಂ, ಕಮಲು ಶಕ್ತಿ ಅವರೇ, ಯಾವಾಗ ನಾವು ಚಪಾತಿ ಅರಿಯೋದು? ಇನ್ನು ಚಟ್ನಿ ಪುಡಿ ಮಾಡಬೇಕಂತೆ. ನಮ್ಮ ಅಮ್ಮವ್ರು ನೋಡಿ ಪೂರ್ತಿ ಅರಿಶಿನ ಬಳ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ ಇಲ್ಲೇ. ಓಂ ಶಕ್ತಿ ಪೂರ್ತಿ ಇಲ್ಲೇ ಬಂದ್ಬಿಟ್ಟಿದೆ ದೇವ್ರು ನಮ್ಮ ಅಮ್ಮಂಗೆ. ಇಷ್ಟಿಟ್ಟು ಕಲಸಿಟ್ಟವ್ರೆ. ಯಾವತ್ತು ಚಪಾತಿ ಮಾಡೋದು? 40 ಚಪಾತಿನ. ಬೆಳಗಿನ ಜಾವ ಬೇಗ ಎದ್ದು ಹೊಡ್ಬೇಕಂತೆ. ನಮ್ಮ ಅಮ್ಮ ಇನ್ನೂ ಚಪಾತಿನೇ ಅರ್ದು ಮುಗಿಸಿಲ್ಲ. 1 ಗಂಟೆ ಮನಿಕೊಂಡಮ್ಮ, ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದ ಮತ್ತೆ.
ನಮ್ಮಮ್ಮ ಇವತ್ತು ನಮಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಚಪಾತಿ ಅರಿಯೋದೇ ಆಗುತ್ತೆ 2 ಅವರು. ಆಮೇಲೆ ಚಟ್ನಿ ಪುಡಿ ಮಾಡೋದು ಯಾವಾಗ, ಟೊಮೆಟೊ ಗೊಜ್ಜು ಮಾಡೋದು ಯಾವಾಗ. 3 ಟೈಮ್ ಚಪಾತಿ ಬೇಕಂತೆ, 3 ಟೈಮ್ ಊಟ ನಾವೇ ತಗೊಂಡು ಹೋಗ್ಬೇಕಂತೆ. ಸೊ ಚಪಾತಿ ಮಾಡಿ ಮುಗಿಯೋಷ್ಟರೊಳಗೆ ಇವತ್ತೆಲ್ಲ ರಾತ್ರಿ ನಿದ್ದೆ ಇಲ್ಲ, ನಾಳೆ ಬಸ್ಸಲ್ಲಿ ನಿದ್ದೆ ಇಲ್ಲ. ಜಾಗರಣೆ ಇಲ್ಲೇ ಜಾಗರಣೆ ಆಗುತ್ತೆ. ನೆನ್ನೆ ದೇವಸ್ಥಾನದಲ್ಲಿ ಜಾಗರಣೆ ಆಗಿದ್ದಲ್ಲ, ಇವತ್ತು ಚಪಾತಿ ಹರ್ಕೊಂಡು ಕೂತ್ಕೊಂಡು ಜಾಗರಣೆ ಮಾಡಬೇಕಾಗುತ್ತೆ ನಾವು, ಅಲ್ವಾ ಅಮ್ಮ? ಹ್ಞೂ ಅಂತೆ. ನೋಡಿ ಅವ್ರಿಗೇನಾದರೂ ಯೋಚನೆ ಇದೆಯಾ? ಹೆಂಗೆ ಹೂ ಕಟ್ಕೊಂಡು ಕೂತವ್ರು ನೋಡಿ ಆರಾಮಾಗಿ. ನೋಡಿ ಆರಾಮಾಗಿ ಕೂತವ್ರೆ. ನಮ್ಮ ನಿಧಿ ಶಕ್ತಿ ಅವ್ರಿಗಂತೂ ಇನ್ನೂ ಆರಾಮ. ಅವ್ರದ್ದು ಏನು ಯೋಚನೆ ಇಲ್ಲ, ಆರಾಮಾಗಿ ಮೊಬೈಲ್ ಹಿಡ್ಕೊಂಡು ಕೂತವ್ರೆ. ನೋಡಿ ನಮ್ಮ ಆರ್ಗ್ಯಾನಿಕ್ ಬ್ರಷು. ಚಪಾತಿ ಹಿಟ್ಟು ಕಲಿಸ್ಬಿಟ್ಟೆ, ಬರೀ 40 ಚಪಾತಿ ಅಲ್ವಾ, ಕೆಳಗಡೆ ಕೂತ್ಕೊಂಡು ಅರ್ದ್ಬಿಡೋಣ ಬೇಗ ಬೇಗ ಆಗುತ್ತೆ ಅಂತ ಅರಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. 20 ಚಪಾತಿ ಅರಿಯೋಷ್ಟರೊಳಗೆ ನನಗೆ ಬೆನ್ನು ಕುತ್ತಿಗೆ ಎಲ್ಲ ನೋವು ಸ್ಟಾರ್ಟ್ ಆಗೋಯ್ತು. ಸರಿ ಅಮ್ಮಂಗೆ ಇನ್ನೊಂದು ಮಿಕ್ಕಿದ್ದು ಅರ್ದ್ಬಿಡಮ್ಮ, ನಾನು ಬೇಯಿಸ್ತೀನಿ ಅಂತ ಹೇಳಿ ಹೋದೆ. ಅದು ಕಂಟಿನ್ಯೂಸ್ ಆಗಿ ಬೇಯಿಸ್ತಾ ಇರೋದಕ್ಕೆ ಚಪಾತಿಗೆ ಎಣ್ಣೆ ಹಚ್ಚಿ ಅದು ಹೊಗೆ ಜಾಸ್ತಿ ಆಗ್ಬಿಡ್ತು, ಸ್ಮೋಕ್ ಜಾಸ್ತಿ ಆಗಿ. ನನಗೆ ಮೊದಲೇ ಹುಷಾರಿರ್ಲಿಲ್ಲ, ಕೆಮ್ಮು ಜ್ವರ ಎಲ್ಲ ಇತ್ತು. ಟ್ಯಾಬ್ಲೆಟ್ಸ್ ಆಂಟಿಬಯೋಟಿಕ್ಸ್ ತಗೊಂಡು ಹೋಗ್ತಾ ಇದ್ನಲ್ಲ, ದೇವಸ್ಥಾನಕ್ಕೆ ಹೋಗೋದು, ಮಾಲೆ ಹಾಕಿದ್ರಿಂದ ತಣ್ಣೀರು ಸ್ನಾನ ಬೇರೆ ಮಾಡ್ತಾ ಇದ್ದೆ. ಸೊ ಅದು ಎತ್ತಾಕ್ದಂಗೆ ಆಗ್ಬಿಡ್ತು. ಆ ಸ್ಮೋಕಿಗೆ ವೀಸಿಂಗ್ ಸ್ಟಾರ್ಟ್ ಆಗೋಯ್ತು. ಲಾಸ್ಟಿಗೆ ನನಗೆ ಆಗಲೇ ಇಲ್ಲ, ಅಷ್ಟು ಕುತ್ತಿಗೆ ನೋವು ಎಲ್ಲ ಸ್ಟಾರ್ಟ್ ಆಗಿ ಜ್ವರನೇ ಸ್ಟಾರ್ಟ್ ಆಗೋಯ್ತು. ಓವರ್ ಕಾನ್ಫಿಡೆನ್ಸಿಂದ ನಾನು ಹೆಂಗೆ ಮಾಡ್ಕೊಬಿಟ್ಟೆ ಅಂತ ಅನ್ನಿಸ್ಬಿಡ್ತು. ಚಪಾತಿ ಅರ್ದು ಸ್ಮೋಕಿಂಗ್ಗೆ ಕೆಮ್ಮು ಸ್ಟಾರ್ಟ್ ಆಗಿದೆ ನನಗಂತೂ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಸಿಗೋಣ. ನಾಳೆ ಹೊರಡ್ತಿದ್ದೀವಿ ಓಂ ಶಕ್ತಿಗೆ. ಥ್ಯಾಂಕ್ ಯು, ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.